ಎಲೆಕ್ಷನ್ 30 ಟಾಪ್ 30ಯಲ್ಲಿ ಸಾಕಷ್ಟು ಸುದ್ದಿಗಳಿದೆ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಮಾಜಿ ಸಚಿವ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ರೇವಣ್ಣರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ನೋಡಿ, 6 ದಿನಗಳ ಜೈಲು ವಾಸದ ನಂತರ ಮಾಜಿ ಸಚಿವ ರೇವಣ್ಣ ಇಂದು ಬಿಡುಗಡೆಯಾಗಿದ್ದಾರೆ. ಬಿಡುಗಡೆಯಾಗಿ ದೇವೇಗೌಡರ ಮನೆಯಲ್ಲಿ ಹೋಗಿ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ತಂದೆ ತಾಯಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಚೆನ್ನಮ್ಮ ಮತ್ತೆ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ರು. ನಂತರ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಮಾಡುತ್ತಿದ್ದಾರೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಲೈವ್ ವಿಜುವಲ್ಸ್ಗಳಿವು. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನ ಇದು ಅನ್ನುವಂತಹ ಮಾಹಿತಿ ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇರುವಂತದ್ದು ರೇವಣ್ಣ ಅವರಿಂದ. ಅಂತೂ ಸತತ ಪ್ರಯತ್ನದ ನಂತರ ರೇವಣ್ಣಗೆ ಇಂದು ಬೇಲ್ ಸಿಕ್ಕಿರುವಂತದ್ದು. ಜಾಮೀನಿನ ಮೇಲೆ ರಿಲೀಸ್ ಆಗಿ ಇಂದು ಹೊರ ಬಂದಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೂ ಕೂಡ ಕಳೆದ 6 ದಿನಗಳಿಂದ ಜೈಲಿನಲ್ಲಿದ್ರು. ಮಾನಸಿಕವಾಗಿ ಕೂಡ ಕುಗ್ಗಿದ್ರು. ಈಗ ದೇವರ ಮೊರೆ ಹೋಗಿದ್ದಾರೆ. ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಎಲೆಕ್ಷನ್ 30 ಟಾಪ್ 30ಯಲ್ಲಿ ಸಾಕಷ್ಟು ಸುದ್ದಿಗಳಿದೆ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಮಾಜಿ ಸಚಿವ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ನೋಡಿ, 6 ದಿನಗಳ ಜೈಲು ವಾಸದ ನಂತರ ಮಾಜಿ ಸಚಿವ ರೇವಣ್ಣ ಇಂದು ಬಿಡುಗಡೆಯಾಗಿದ್ದಾರೆ. ಬಿಡುಗಡೆಯಾಗಿ ದೇವೇಗೌಡರ ಮನೆಯಲ್ಲಿ ಹೋಗಿ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ತಂದೆ ತಾಯಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಚೆನ್ನಮ್ಮ ಮತ್ತೆ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ರು. ನಂತರ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಮಾಡುತ್ತಿದ್ದಾರೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಲೈವ್ ವಿಜುವಲ್ಸ್ಗಳಿವು. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನ ಇದು ಅನ್ನುವಂತಹ ಮಾಹಿತಿ ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇರುವಂತದ್ದು ರೇವಣ್ಣ ಅವರಿಂದ. ಅಂತೂ ಸತತ ಪ್ರಯತ್ನದ ನಂತರ ರೇವಣ್ಣಗೆ ಇಂದು ಬೇಲ್ ಸಿಕ್ಕಿರುವಂತದ್ದು. ಜಾಮೀನಿನ ಮೇಲೆ ರಿಲೀಸ್ ಆಗಿ ಇಂದು ಹೊರ ಬಂದಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೂ ಕೂಡ ಕಳೆದ 6 ದಿನಗಳಿಂದ ಜೈಲಿನಲ್ಲಿದ್ರು. ಮಾನಸಿಕವಾಗಿ ಕೂಡ ಕುಗ್ಗಿದ್ರು. ಈಗ ದೇವರ ಮೊರೆ ಹೋಗಿದ್ದಾರೆ. ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಎಲೆಕ್ಷನ್ 30 ಟಾಪ್ 30ಯಲ್ಲಿ ಸಾಕಷ್ಟು ಸುದ್ದಿಗಳಿದೆ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಮಾಜಿ ಸಚಿವ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ರೇವಣ್ಣರಿಂದ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ನೋಡಿ, 6 ದಿನಗಳ ಜೈಲು ವಾಸದ ನಂತರ ಮಾಜಿ ಸಚಿವ ರೇವಣ್ಣ ಇಂದು ಬಿಡುಗಡೆಯಾಗಿದ್ದಾರೆ. ಬಿಡುಗಡೆಯಾಗಿ ದೇವೇಗೌಡರ ಮನೆಯಲ್ಲಿ ಹೋಗಿ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ. ತಂದೆ ತಾಯಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಚೆನ್ನಮ್ಮ ಮತ್ತೆ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ರು. ನಂತರ ಈಗ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೇವರ ದರ್ಶನವನ್ನ ಮಾಡುತ್ತಿದ್ದಾರೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಲೈವ್ ವಿಜುವಲ್ಸ್ಗಳಿವು. ಜೆಪಿ ನಗರದ ಲಕ್ಷ್ಮೀ ದೇವಸ್ಥಾನ ಇದು ಅನ್ನುವಂತಹ ಮಾಹಿತಿ ಇದೆ. ಲಕ್ಷ್ಮೀ ದೇವಸ್ಥಾನಕ್ಕೆ ರೇವಣ್ಣ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ.
ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇರುವಂತದ್ದು ರೇವಣ್ಣ ಅವರಿಂದ. ಅಂತೂ ಸತತ ಪ್ರಯತ್ನದ ನಂತರ ರೇವಣ್ಣಗೆ ಇಂದು ಬೇಲ್ ಸಿಕ್ಕಿರುವಂತದ್ದು. ಜಾಮೀನಿನ ಮೇಲೆ ರಿಲೀಸ್ ಆಗಿ ಇಂದು ಹೊರ ಬಂದಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೂ ಕೂಡ ಕಳೆದ 6 ದಿನಗಳಿಂದ ಜೈಲಿನಲ್ಲಿದ್ರು. ಮಾನಸಿಕವಾಗಿ ಕೂಡ ಕುಗ್ಗಿದ್ರು. ಈಗ ದೇವರ ಮೊರೆ ಹೋಗಿದ್ದಾರೆ, ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ.